ಪ್ರಪ್ರಥಮವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಈ ರಸ್ತೆ ಈ ಮುಖ್ಯ ರಸ್ತೆಯಿಂದ ಪಂಚಾಯತಿಗೆ ಹೋಗುವಂಥ ರಸ್ತೆ ಈ ರಸ್ತೆಗೆ ಕಾಂಕ್ರೀಟೀಕರಣಕ್ಕೆ ಮಾನ್ಯ ಈ ಭಾಗದ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರ ಅನುದಾನದಿಂದ ಸುಮಾರು 7 ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಿರುತ್ತಾರೆ. ಈ ಕೆಲಸದ ಈ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇದರ ಅಧ್ಯಕ್ಷ ಸ್ಥಾನವನ್ನು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಅವರು ವಹಿಸಿಕೊಳ್ಳಿದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಳ್ಳಾಲ ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಾಸ್ ಕರ್ಕೇರ್ ಅವರು ಬಂದಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಫ್ಲೋರಿನ್ ಡಿಸೋಜಾ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಮೊಹಮ್ಮದ್ ಕುಂಜ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳು ಹಾಲಿ ಸದಸ್ಯರು ಆದಂತಹ ಇಂತಿಯಾಜ್ರವರಿದ್ದಾರೆ, ಸೀತಾರಾಮ್ ಶೆಟ್ಟಿ ಅವರಿದ್ದಾರೆ ಹಾಗೂ ಎಲ್ಲ ಸದಸ್ಯರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಜೂರು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯೂಸುಫ್ ಆನಿಲ್ರವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಸೀದಿಯ ಉಪಾಧ್ಯಕ್ಷರಾದಂಥ CH ಮೊಯ್ದೀನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶೇಖರಣ್ಣ ಇದ್ದಾರೆ, ಶೌರೀನ್ ಅವರಿದ್ದಾರೆ, ಮೀನಾಕ್ಷಿ ಅವರಿದ್ದಾರೆ. ಎಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಮಸೀದಿಯ ಸದಸ್ಯರು ಬಶೀರ್ ಅವರಿದ್ದಾರೆ, ಕಲ್ಪದೆ ಅಬೂಕರ್ ಅವರಿದ್ದಾರೆ, CH ಅವರಿದ್ದಾರೆ. ಎಲ್ಲರನ್ನು ನಮ್ಮ PDO ಈ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಗ್ರಾಮದ ಎಲ್ಲ ಯಾರೇ ಹೋದರೂ ಕೂಡ ಅವರಿಗೆ ತಕ್ಷಣವಾಗಿ ಸ್ಪಂದಿಸಿ ಅವರ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಸಹಕಾರ ನೀಡುತ್ತಿರುವಂತಹ PDO ಅವರ ಶ್ರೀಕಾಂತ್ ಸಿಂಪಗಿರಿ ಇದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ರಾಜಣ್ಣ ಇದ್ದಾರೆ, ಹಿರಿಯರಿದ್ದಾರೆ, ಬೆಣ್ಣನಿಕರವರಿದ್ದಾರೆ, ನಮ್ಮ ರೋಷನ್ ಅವರಿದ್ದಾರೆ, LSSನ ITIನ ಪ್ರಿನ್ಸಿಪಾಲರು. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಗುತ್ತಿಗೆದಾರರಾದಂಥ ನಾಸಿರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಬೇಂಗೋಡಿ ಪದವಿನಿಂದ ಪಜೀರು ಗ್ರಾಮ ಪಂಚಾಯತ್ ಮತ್ತು ಶ್ರೀಕೃಷ್ಣ ಭಜನಾ ಮಂದಿರ ರಹಮಾನ ಜುಮ್ಮಾ ಮಸೀದಿಗೆ ಸಂಪರ್ಕಿಸುವಂಥ ಈ ರಸ್ತೆಗೆ ಸುಮಾರು 7 ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟಂತಹ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಆದಂತಹ ಯುಟಿ ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ರಸ್ತೆಗೆ 7 ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟಂತಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಮೊದಲು ಈ ರಸ್ತೆಯು ಒಂದು ಕಾಲುದಾರಿಯಾಗಿತ್ತು. ತದನಂತರ ಈ ರಸ್ತೆಯು ಅಗಲದೊಂದು ರಸ್ತೆಯಾಗಿ ಮಾರ್ಪಟ್ಟ ನಂತರ ಸ್ಥಳೀಯರು ಮತ್ತು ಕಮಲಬದುವಿನಿಂದ ಬರುವಂಥ ಎಲ್ಲ ಜನರು ಕೂಡ ಈ ರಸ್ತೆಯನ್ನು ಆದುಕೊಂಡೇ ಪಂಚಾಯತಿಗೆ ಬರುವಂಥ ವ್ಯವಸ್ಥೆಯಾಗಿದೆ. ಆದುದರಿಂದ ಈ ರಸ್ತೆಗೆ ಸುಮಾರು 12 ಫೀಟ್ ಅಗಲದಲ್ಲಿ ನಾವು ರಸ್ತೆಯನ್ನು ನಿರ್ಮಿಸಬೇಕಂತ ಅನುದಾನವನ್ನು ಕಾದಿರಿಸಿದ್ದೇವೆ. ಈ ರಸ್ತೆಗೆ 12 ಫೀಟ್ ರಸ್ತೆ ಮಾಡಲಿಕ್ಕೋಸ್ಕರ ಸ್ಥಳೀಯರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ. ಯಾಕೆಂತೇಳಿದರೆ ಇದರ ಪಕ್ಕದಲ್ಲಿ ಸೊಸೈಟಿಯರ ಜಾಗ ಕೂಡ ಇದ್ದು ನಾವು 12 ಫೀಟ್ ರಸ್ತೆ ಮಾಡುವಾಗ ಸ್ವಲ್ಪ ಬದಿಯಲ್ಲಿ ಕೂಡ ಜಾಗವನ್ನು ಬಿಡಬೇಕಾಗ್ತದೆ. ಅದಕ್ಕೆ ಸ್ಥಳೀಯರು ಸಹಕಾರ ಕೊಟ್ಟಾಗ ಮಾತ್ರ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಈ ಕ್ಷೇತ್ರದಲ್ಲಿ ನಾವು ಸುಮಾರು 20 ವರ್ಷ, ಸೀತಾರಾಮ್ ಶೆಟ್ಟಿ ಅವರು 25 ವರ್ಷದಿಂದ ಇಲ್ಲಿ ಸದಸ್ಯರಾಗಿದ್ದೇವೆ. ನಮ್ಮ ಅವಧಿಯಲ್ಲಿ ಹಲವಾರು ರಸ್ತೆಗಳಿಗೆ ರಸ್ತೆಯ ಕಾಮಗಾರಿಗಳು ಕೂಡ ಆಗಿದೆ. ಈಗ ಮೇಲೆ ಸುದರ್ಶನ ನಗರ ಭಾಗದಲ್ಲಿ ಒಂದು ರಸ್ತೆಯನ್ನು ಬಿಟ್ಟು ಉಳಿದ ಎಲ್ಲ ರಸ್ತೆಗಳಿಗೆ ಕೂಡ ಕಾಂಕ್ರೀಟೀಕರಣವಾಗಿದೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಆದಾಗ ನಾವು ನಿಮಗೆ ಟ್ಯಾಂಕಿಯನ್ನು ನಿರ್ಮಿಸಿಕೊಟ್ಟು ಹೊಸ ಪೈಪ್ಲೈನಲ್ಲಿ ಹಾಕಿಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದೆವು. ಆ ಭರವಸೆಯ ಪ್ರಕಾರ
ಈ ಪ್ರದೇಶಕ್ಕೆ ಒಂದು ಒಳ್ಳೆಯ ಟ್ಯಾಂಕ್ ಒಂದು 25,000 ಸುಮಾರು 50,000 ರೂಪಾಯಿ 50,000 ಲೀಟರ್ ಅಂದಾಜು ಮೊತ್ತದ ಟ್ಯಾಂಕಿಯನ್ನು ನಿರ್ಮಿಸಿ ಹೊಸ ಪೈಪ್ಲೈನನ್ನು ಕೂಡ ಹಾಕಿ ಕೊಟ್ಟಿದ್ದೇವೆ. ಇದರಿಂದ ಈ ಪ್ರದೇಶದ ಜನರ ನೀರಿನ ಸಮಸ್ಯೆ ಕೂಡ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ಈ ಟ್ಯಾಂಕಿಗೆ ನೀರು ಬಂದು ಈ ಸ್ಥಳೀಯ ಜನರ ಎಲ್ಲ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸಲಾಗುವುದು. ಈ ಎಲ್ಲ ಕೆಲಸಗಳಿಗೆ ನಮ್ಮ ಪಂಚಾಯತ್ನ ಎಲ್ಲ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಪಂಚಾಯತಿಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಮ್ಮ ಎಲ್ಲ ವಿಚಾರಗಳಲ್ಲಿ ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಸಿಬ್ಬಂದಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀಡಿ ಪಜೀರು ಗ್ರಾಮದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿದ್ದಾರೆ. ನಮಗೆ ಇದಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ಲ ಗ್ರಾಮಸ್ಥರಿಗೂ ಸರ್ವರಿಗೂ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಪಜೀರು ಗ್ರಾಮದ ಅಭಿವೃದ್ಧಿಯ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಗೌರವಾನ್ವಿತ UT ಖಾದರ್ ಫರೀದ್ರವರ ಒಂದು ಗುರಿ ಏನಂತ ಹೇಳಿದರೆ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬಾರಿ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ 1 ಕೋಟಿ ರೂಪಾಯಿಯ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ನೀವೆಲ್ಲರೂ ಕೂಡ ಪುಣ್ಯವಂತರು, ನಿಮಗೆ 1.5 ಕೋಟಿ ಹಣ ಅವರು ಪಜೀರು ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಕ್ಕಂಥ ಪಂಚಾಯತಿನ ಅಧ್ಯಕ್ಷರೇ, ಪಂಚಾಯತಿನ ಉಪಾಧ್ಯಕ್ಷರೇ, ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳೇ, ವಲಯ ಅಧ್ಯಕ್ಷರೇ ಹಾಗೂ ಎಲ್ಲ ಸೇರಿದಂಥ ಗೌರವಾನ್ವಿತ ಸಾರ್ವಜನಿಕ ಬಂಧುಗಳೇ, ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತಾದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇದೆ. ತಮ್ಮೆಲ್ಲರ ಸಹಕಾರದಿಂದ ಪಂಚಾಯತಿನಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಪ್ರತಿಯೊಂದು ಅಭಿವೃದ್ಧಿಯನ್ನು ಕೂಡ ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕತಕ್ಕಂಥ ವಾತಾವರಣ ಇರಬೇಕು. ನಾವು ಯಾವಾಗಲೂ ನಾನು ಆಡುವುದೊಂದು, ಮಾತಾಡೋದೊಂದು, ಮಾಡುವುದೊಂದು ಅಂತಾದರೆ ಸಮಾಜ ಅಭಿವೃದ್ಧಿ ಆಗೋದಿಲ್ಲ. ನನ್ನನ್ನು ಜನ ನಂಬಬೇಕಾದ್ರೆ ನಾನು ನಂಬಿಕೆನಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಮಾಜಿ ಪಂಚಾಯತಿನ ಅಧ್ಯಕ್ಷರುಗಳು, ಸದಸ್ಯರುಗಳು ಇಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹಲವಾರು ವರ್ಷಗಳಿಂದ, ಯಾಕಂದರೆ ನಾನೊಂದು 20-35 ವರ್ಷದ ಹಿಂದೆ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಿಕ್ಕೆ ಬಂದಂಥದ್ರಲ್ಲಿ ನಾನು ಒಬ್ಬ. ಆವಾಗ ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದೆ. ಆ ನಂತರ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಮತಗಳನ್ನು ಕೊಟ್ಟಂಥದ್ದು ನೀವು ಯಾರು ಸಾರ್ವಜನಿಕ ಮತದಾರರಿದ್ದೀರಾ, ನಿಮಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆ ಮೂಲಕ ಇವತ್ತು ಒಂದು ರೀತಿಯಲ್ಲಿ ಸಂಘಟನೆಯಿಂದ, ಯಾಕಂತ ಹೇಳಿದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಒಗ್ಗಟ್ಟು ಇರಬೇಕು, ನಮ್ಮಲ್ಲಿ ಯಾವುದೇ ತಾರತಮ್ಯ ಇರಬಾರ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನು ಅಂತ ಹೇಳಿದರೆ ಜಾತ್ಯತೀತ ಮನೋಭಾವನೆ. ಭಾರತದಲ್ಲಿ ನಾವೆಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥದ್ದು, ನಾವೆಲ್ಲ ಕಂಡುಕೊಂಡಂಥದ್ದು ವಿಚಾರ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಂತಕ್ಕಂಥ ಭಾವನೆ ಅಡಿಯಲ್ಲಿ ಮುಂದೆ ಹೋದಾಗ ನಾವು ಒಳ್ಳೆಯ ಸಮಾಜವನ್ನು, ಒಳ್ಳೆಯ ಗ್ರಾಮವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗಕ್ಕೆ ಪಜೀರು ಗ್ರಾಮದ ಹಲವಾರು ಬೇರೆ ಬೇರೆ ರಸ್ತೆಗಳಿಗೆ ಅನುದಾನವನ್ನು ಕ್ರೋಢೀಕರಿಸಿದ್ದಾರೆ ನಮ್ಮ ಸ್ಪೀಕರ್ ಸಾಹೇಬ್ರು ಅಂತ UT ಖಾದರ್ ಫರೀದ್ರವರು. ಅವರೇ ಬಂದಿದ್ದು ಮಾಡಬೇಕಿತ್ತು, ಆದರೆ ಅವರು ಬೇರೆ ಕಾರ್ಯಕ್ರಮ, ಬೇರೆ ಒಂದು ವ್ಯವಸ್ಥೆಯಲ್ಲಿರುವುದರಿಂದ ಅವರಿಗೆ ಬರಲಿಕ್ಕೆ ಅನನುಕೂಲವಾಗಿದೆ. ಅವರು ನಮ್ಮ ಮುಖೇನ ಹೇಳಿದರೆ ನೀವೇ ಮಾಡಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು, ನಿಮ್ಮ ಗ್ರಾಮದ ಪ್ರತಿಯೊಂದು ಕೆಲಸ ಆಗುವಾಗ ನೀವು ಕೂಡ ಜವಾಬ್ದಾರಿಯಿಂದ ನೋಡಬೇಕು, ಹೋಗಿ ಯಾವ ರೀತಿ ಕೆಲಸ ಆಗ್ತಾ ಇದೆ, ಸರಿ ಆಗ್ತಾ ಇದೆಯೋ ಏನು ಅಂತೇಳಿ. ಇಲ್ಲಿ ಇದರ ಕಾಂಟ್ರಾಕ್ಟನ್ನು ನಮ್ಮ ಇವರು ಶಾಹುಲ್ ಹಮೀದ್ರು ಮತ್ತು ನಾಸೀರ್ ಅವರಿಗೆ ಕೊಟ್ಟಿದ್ದಾರೆ. ಅವರ ಜೊತೆ ಅವ್ರಿಗೆ ಕೂಡ ಜವಾಬ್ದಾರಿ ಇದೆ. ಅವರು ಇದೇ ಗ್ರಾಮದವರು. ನಾಳೆ ಏನಾದರೂ ನ್ಯೂನತೆಗಳು ಬಂದರೆ ಅವ್ರಿಗೆ ಕೂಡ ಕೆಟ್ಟ ಹೆಸರು ಬರ್ತದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಎಚ್ಚರದಿಂದ ಯಾವುದು ಕೆಲಸ ಆಗ್ತದೋ ಅಲ್ಲಿ ನೀವು ಹೋಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಲಿಕ್ಕೆ ನೀವು ಅವರ ಸಹಕಾರ ಕೊಡಬೇಕಾಗಿದೆ. ಅದೇ ರೀತಿ ನಮ್ಮ ಇಮ್ತಿಯಾಜ್ರವರಿಗೆ ಹೇಳಿದರು, ರಸ್ತೆ ಅಗಲ ಆಗಬೇಕು ಅಂತಂದರೆ ನಮ್ಮ ಆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಜಮೀನು ಯಾರ್ದಿದೆ ಅವರೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಯಾಕಂತ ಹೇಳಿದರೆ ನಮಗೆ ಪ್ರತಿಯೊಂದು ಕಡೆಗೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದರೆ, ಇವತ್ತು ಯಾರು ಮನೆ ಅಂಗಳಕ್ಕೆ ನಮ್ಮ ವಾಹನ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ, ಆಗಬೇಕಾಗಿದೆ. ಎಲ್ಲರೂ ಯಾರು ಕೂಡ ನಡ್ಕೊಂಡು ಹೋಗಲಿಕ್ಕೆ ತಯಾರಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿದ್ಕೊಂಡು ಯಾವುದೇ ಸಮಸ್ಯೆ ಬಾರದೆ, ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಎಲ್ಲರೂ ನೀವು ಒಗ್ಗಟ್ಟಾಗಿ ಹೋಗಿ ಮಾತಾಡಿ ಅವರ ಮನವೊಲಿಸಿ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿಕೊಳ್ಳುತ್ತಾ ನಾನು ತಮಗೆಲ್ಲರೂ ಕೂಡ ವಿಷಯ, ಯಾಕಂದರೆ ಹೆಚ್ಚಿನವರು ತಾವೆಲ್ಲರೂ ಬಂದಿದ್ದೀರಿ, ತಾವೆಲ್ಲರೂ ಕೂಡ ತಮಗೆ ವಿಶೇಷವಾದ ಅಭಿನಂದನೆಗಳು. ಅದರ ಜೊತೆಗೆ ನಮ್ಮ PDO ಸಾಹೇಬರು ಈಗ ಅವ್ರಿಗೆ ವರ್ಗಾವಣೆ ಆಗಿದೆ. ಭಾಳಷ್ಟು ನಾನು ನಮ್ಮ ಗ್ರಾಮದಲ್ಲಿ ಚಾರ್ಜ್ ಇದ್ದರು, ಪುನಃ ಅವರು ನಾನು ವರ್ಗಾವಣೆ ಮಾಡಿಕೊಂಡಾಗ ಇಲ್ಲಿ ಬಿಡಲಿಲ್ಲ. ಇವರು ಇಮ್ತಿಯಾಜ್ರಲ್ಲಿ ಹೋಗಿ ಪುನಃ ಇಲ್ಲಿಗೆ ಹಾಕಿದ್ರು. ಆದರೆ ಯಾಕೆಂದರೆ ನಾನು ಯಾಕೆ ಅವರನ್ನು ಬೆನ್ನಿಡಿದ್ದೆ ಅಂದರೆ, ಅವರಿಗೆ ಒಂದು ನಮಗೆ ಒಂದು ಅಧಿಕಾರಿಗಳು, ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಹೇಗಿರಬೇಕು ಅನ್ನೋದಕ್ಕೆ ನಮ್ಮ PDO ಅವರು ಒಂದು ಉದಾಹರಣೆ.
ಯಾವುದೇ ಸಮಸ್ಯೆ ಇರಲಿ ತನ್ನಿಂದ ಕೆಲಸ ಕಾನೂನು ಪ್ರಕಾರ ಆಗುವುದನ್ನು ಎಲ್ಲರೂ ಮಾಡ್ತಾರೆ. ಆದರೆ ಕಾನೂನನ್ನು ಸ್ವಲ್ಪ ಸಡಿಲಗೊಳಿಸಿ ಮಾಡ್ತಕ್ಕಂಥ ಎದೆಗಾರಿಕೆ ಪ್ರತಿಯೊಬ್ಬ ಅಧಿಕಾರಿಯಲ್ಲಿದ್ದಾಗ ಆ ಕೆಲಸವನ್ನು ಆ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಕೂಡ ಪ್ರೀತಿ, ವಿಶ್ವಾಸ, ನಂಬಿಕೆ ಅಂತಕ್ಕಂಥ ಶಬ್ದಗಳ ಅರ್ಥಗಳನ್ನು ಅರ್ಥೈಸಿಕೊಂಡು ನಾವೆಲ್ಲರೂ ಕೂಡ ಸಹೋದರರು ಅಂತಕ್ಕಂಥ ಭಾವನೆಯಲ್ಲಿ ಗ್ರಾಮದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಅವರಿಗೆ. ಮುಂದಕ್ಕೆ ನಮ್ಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ವಿಜಯತ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಸೀದಿಯ ಕಾರ್ಯದರ್ಶಿಗಳಾದಂಥ ಅಬೂಬಕರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಭಾಗದ ರಿಟೈರ್ಡ್ ಮೇಸ್ಟರ್ ಆದಂಥ ಗಂಗಾ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು, ಈ ಭಾಗದ ಹಿರಿಯರು ಉಮೇಶ್ ಅಣ್ಣ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ 200 ಮಾಜಿ ಸದಸ್ಯ ಸಾಫಿ ಅವರಿದ್ದಾರೆ ಪಾಣೇಲ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿ ಮುಂದಕ್ಕೆ ನಮ್ಮ ಅಧ್ಯಕ್ಷರು ವಿಜೇತ್ ಅವರು ಒಂದೆರಡು ಮಾತು. ನಮ್ಮ ಪಜೀರು ಗ್ರಾಮ ಪಂಚಾಯತ್ ಮುಖೇನ ಈಗಾಗಲೇ ಹಲವಾರು ರಸ್ತೆಗಳಿಗೆ ಡಾಮರೀಕರಣ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಈಗ ಬಾಕಿ ಉಳಿದಂಥ ಈ ಒಂದು ಮಾರ್ಗಕ್ಕೆ ನಾವು ಶಂಕುಸ್ಥಾಪನೆ ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಈಗಾಗಲೇ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂಥ ಚಂದ್ರಾಸ್ ಕರ್ಕೇರ್ ಅವರು ಹೇಳಿದ ಹಾಗೆ ನಾವೆಲ್ಲರೂ ಪರಸ್ಪರ ಪ್ರೀತಿ, ಸಹೋದರತ್ವ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದರೆ ಆ ಗ್ರಾಮದ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ನಮ್ಮ ಪಜೀರು ಗ್ರಾಮ ಸ್ವಚ್ಛ ಗ್ರಾಮ. ಪಜೀರು ಗ್ರಾಮದಲ್ಲಿ ಎಲ್ಲರೂ ಕೂಡ ಯಾವುದೇ ಜಾತಿ, ಮತ, ಭೇದ, ಧರ್ಮವನ್ನು ಮರೆತು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಒಂದಾಗಿ ಒಗ್ಗಟ್ಟಾಗಿ ಮಾಡ್ತಾ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಇರುವಂಥದ್ದು. ಹಾಗಾಗಿ ಈ ಗ್ರಾಮಕ್ಕೆ ಯಾವುದಾದ್ರೂ ಒಂದು ಅನುದಾನವೋ ಅಥವಾ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಸಹಕಾರವನ್ನು ನೀಡಲಿಕ್ಕೆ ಇದು ಪ್ರಮುಖವಾದಂಥ ಒಂದು ಕಾರಣ ಆಗಿದೆ. ಎಲ್ಲರೂ ಕೂಡ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಇರುವ ಇನ್ನು ಯಾವುದೆಲ್ಲ ರಸ್ತೆಗಳ ಒಂದು ಡಾಮರೀಕರಣ ಆಗಬೇಕಿದೆಯೋ ಅಥವಾ ನಮ್ಮ ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇದರಲ್ಲಿ ಕೂಡ ಇನ್ನೂ ಕೂಡ ಹೆಚ್ಚಿನ ಒಂದು ಸಹಕಾರವನ್ನು ನಾವು ಶ್ರೀಕೃಷ್ಣ ಭಜನಾ ಮಂದಿರದ ಒಂದು ಅಧ್ಯಕ್ಷೀಯ ನೆಲೆಯಲ್ಲೂ ಪಜೀರು ಗ್ರಾಮದ ಗ್ರಾಮಸ್ಥನ ನೆಲೆಯಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡ್ತಾಯಿದ್ದೇನೆ. ಒಳ್ಳೆಯದಾಗಲಿ. ಈಗ ನಮ್ಮ ಶ್ರೀಯುತರು ಹೇಳಿದ ಹಾಗೆ ಆ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಜವಾಬ್ದಾರಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥದ್ದು, ಅದನ್ನು ನಾವು ಕೂಡ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪಜೀರು ಗ್ರಾಮ ಪಂಚಾಯತ್ನ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳಿದೆಯೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದನೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಕೂಡ ಶುಭ ಮುಂಜಾನೆಗಳನ್ನ ತಿಳಿಸುತ್ತಾ, ಇವತ್ತು ಪಜೀರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 1.5 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಮಾನ್ಯ ಶಾಸಕರು ಹಾಗೂ ಘನ ಸರ್ಕಾರದ ವಿಧಾನಸಭೆಯ ಅಧ್ಯಕ್ಷರಾದ ಶ್ರೀ UT ಖಾದರ್ ಫರೀದ್ ಅವರನ್ನು ಇನ್ನೊಂದು ಸಾರಿ ತಮ್ಮೆಲ್ಲರಿಗೆ ಅನುದಾನ ಕೊಟ್ಟಿರ್ತಕ್ಕಂಥ ಮಹನೀಯರನ್ನು ನೆನೆಸಿಕೊಳ್ಳುತ್ತಾ ಹಾಗೂ ಪಜೀರು ಗ್ರಾಮದಿಂದ ಅವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಪಜೀರು ಗ್ರಾಮ ಉಳ್ಳಾಳ ತಾಲೂಕಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿಯತ್ತ ಸಾಕ್ತಕ್ಕಂಥ ಒಂದು ಗ್ರಾಮ ಅಂತಂದರೆ ಅದು ಪಜೀರು ಗ್ರಾಮ. ಒಂದು ಕಡೆ ಯೂನಿವರ್ಸಿಟಿ ಇದೆ, ಇನ್ನೊಂದು ಕಡೆ KIDB ಜಮೀನಿದೆ, ಮತ್ತೊಂದು ಕಡೆಗೆ ಮುಡುಪಿ ಎಂಬತಕ್ಕಂಥ ಒಂದು ಕಿರು ಪಟ್ಟಣ ಇದೆ. ಈ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪಜೀರು ಗ್ರಾಮದ ವಿಸ್ತಾರವನ್ನು ನೋಡಿದರೆ ನಾವು ಮೊನ್ನೆ ತಾನೇ ತಮಗೆಲ್ಲರಿಗೂ ಗೊತ್ತಿರುವಂತೆಯೇ ಒಂದು ಫೈರ್ ಸರ್ವಿಸನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಅದರೊಟ್ಟಿಗೆ RTO ಕಚೇರಿಯನ್ನು ಮತ್ತೊಂದು ಉದ್ಘಾಟನೆಯನ್ನು ಮಾಡಿದ್ವಿ. ಆಮೇಲೆ ಪಜೀರು ಗ್ರಾಮಕ್ಕೆ ಅತಿ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾಮಗಾರಿ ಅಂತಂದರೆ ಸುಮಾರು 2,000 ಕೋಟಿಗಳ ಒಂದು ಅನುದಾನದಲ್ಲಿ ಬರ್ತಕ್ಕಂಥ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಅದರೊಟ್ಟಿಗೆ ಪಜೀರು ಗ್ರಾಮದಲ್ಲಿ ಇನ್ನೊಂದು ಮುಕುಟಪ್ರಾಯದಂತೆ ಇರತಕ್ಕಂಥ ಒಂದು KIDB ಜಮೀನು. ಇವೆಲ್ಲವನ್ನು ಅತ್ಯಂತ ಒಂದು ಉಪಯೋಗದಲ್ಲಿ ಬಳಸಿಕೊಂಡು ಪಜೀರು ಗ್ರಾಮ ಮುಂದೆ
ಅತಿ ಹೆಚ್ಚು ಒಂದು ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಒಂದು ಗ್ರಾಮ ಆಗಲಿ ಹಾಗೂ ಗ್ರಾಮ ಆಗುತ್ತೆ. ಅದರೊಟ್ಟಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನಿಟ್ಟು ನಮ್ಮ ಒಂದು ಗ್ರಾಮದ ಚಿಂತನೆಯನ್ನು ಮಾಡುವುದರ ಮೂಲಕ ಒಂದು ಗ್ರಾಮದ ಅಂದರೆ ಒಂದು ನಮ್ಮ ವಿಧಾನಸಭೆಯನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡಾಗ ವಿಧಾನಸಭೆಯ ಒಳಗಡೆ ಚರ್ಚೆಗಳಾಗ್ತಾ ಇರ್ತವೆ, ವಿಧಾನಸಭೆಯ ಹೊರಗಡೆ ಬೇರೆ ರೀತಿ ಚರ್ಚೆಗಳಾಗ್ತಾ ಇರ್ತವೆ. ಹಾಗೆ ನಮ್ಮ ಗ್ರಾಮದ ಒಂದು ಪಂಚಾಯತ್ ಕೂಡ ವಿಧಾನಸಭೆಯ ಹಾಗೇನೆ ಗ್ರಾಮದ ಒಂದು ಅಭಿವೃದ್ಧಿಯನ್ನು ಆಗಬೇಕಾಗಿದೆ. ಆ ಗ್ರಾಮದ ಅಭಿವೃದ್ಧಿಯನ್ನು ನಮ್ಮ ಸದಸ್ಯರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ಯಾವ ಒಂದು ವಾರ್ಡಿಗೆ ರಸ್ತೆ ಆಗಬೇಕು, ಯಾವ ಒಂದು ವಾರ್ಡಿಗೆ ಕುಡಿಯುವ ನೀರು ಆಗಬೇಕು, ಯಾವ ಒಂದು ವಾರ್ಡಿಗೆ ಚರಂಡಿ ಆಗಬೇಕು, ವಿದ್ಯುತ್ ದೀಪ ಆಗಬೇಕು ಎಂಬತಕ್ಕಂಥ ಒಂದು ಒಳ್ಳೆಯ ರೀತಿಯ ಒಂದು ವಿಚಾರವನ್ನು ಪಂಚಾಯತಿಯಲ್ಲಿ ಚರ್ಚೆಯನ್ನು ಮಾಡಿ ಗ್ರಾಮದ ಒಂದು ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರಂತೆ ಈ ಒಂದು ಗ್ರಾಮದಲ್ಲಿ ಇನ್ನೂ ಹೆಚ್ಚು ನಮ್ಮ ಒಂದು ಉಳ್ಳಾಲ ತಾಲೂಕು ಹೊಸ ತಾಲೂಕು ಆಗಿದ್ದರಿಂದ ತಾವೆಲ್ಲರೂ ಮನಸ್ಸು ಮಾಡಿದರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮಕ್ಕೆ ಅದೇ ಹೇಗೆ ಪಂಚಾಯತ್ ಇರ್ತದೆಯೋ ಹಾಗೆ ತಾಲೂಕಿನ ಒಂದು ಪಂಚಾಯತ್ ಅವಶ್ಯಕತೆ ಇದೆ. ಅದನ್ನು ಕೂಡ ಒಂದು ನಮ್ಮ ಸದಸ್ಯರು ಒಂದು ಮನಸ್ಸು ಮಾಡಿದರೆ ಇಡೀ ಉಳ್ಳಾಲ ತಾಲೂಕಿನ ಒಂದು ತಾಲೂಕು ಪಂಚಾಯತಿ ಕಚೇರಿಯನ್ನು ಕೂಡ ನಮ್ಮ ಪಜಿರೆ ಗ್ರಾಮಕ್ಕೆ ತರುವಂಥ ಒಂದು ಕಾರ್ಯವನ್ನು ಮಾಡಬಹುದು. ಅದರೊಟ್ಟಿಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವುದರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ನಮಗೆ ಅವಶ್ಯಕತೆ ಇದೆ. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತರುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಕಾರ್ಯ ಮಾಡ್ತಾ ಇದ್ದಾರೆ. ಅದನ್ನು ಆ ಒಂದು ಕಾರ್ಯಕ್ಕೆ ನಮ್ಮ ಸದಸ್ಯರು ಮತ್ತು ಎಲ್ಲರೂ ಕೂಡ ಗ್ರಾಮಸ್ಥರು ಕೂಡ ಒಂದು ಸಪೋರ್ಟಾಗಿ ಇರಿ. ಆ ಸಪೋರ್ಟಾಗಿದ್ದಾಗ ಮಾತ್ರ ನಾವು ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಹೆಚ್ಚು ಅಭಿವೃದ್ಧಿಯನ್ನು ಪಡೆಯೋಣ. ಅದರೊಟ್ಟಿಗೆ ನಮ್ಮ ಗ್ರಾಮಸ್ಥರು ಹೆಚ್ಚು ಪಂಚಾಯತಿಗೆ ಬರಬೇಕು. ತಮ್ಮ ಒಂದು ಹೆಚ್ಚು ಪ್ರಶ್ನೆಗಳನ್ನ ಕೇಳಬೇಕು. ಯಾಕೆ ಈಗ ಹೇಳ್ತಾ ಇದೆ ಅಂತಂದರೆ ಪ್ರಶ್ನೆಯನ್ನು ಕೇಳಿದಾಗ ಮಾತ್ರ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ ಎಚ್ಚರಿಕೆಯಿಂದಿರ್ತಾನೆ ಹಾಗೂ ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಜನಸಂಪರ್ಕ ಮತ್ತು ಜನಪ್ರತಿನಿಧಿಗಳು ಜನಸ್ನೇಹಿ ಅಧಿಕಾರಿ ಮತ್ತು ಜನಸ್ನೇಹಿ ಜನರು ಎಲ್ಲರೂ ಸೇರಿದಾಗ ಒಂದು ನಂಬರ್ 1 ಗ್ರಾಮವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಗ್ರಾಮದ ಈ ಬೆಂಗೋಡಿ ಪದವಿನಿಂದ ಗ್ರಾಮ ಪಂಚಾಯತಿಗೆ ಸಂಪರ್ಕಿಸುವ ಮತ್ತು ಶ್ರೀಕೃಷ್ಣ ಭಜನಾ ಮಂಡಳಿ ಮತ್ತು ರಹಮಾನ್ಯ ಜುಮಾ ಮಸೀದಿಗೆ ಸಂಪರ್ಕದ ರಸ್ತೆಗೆ ಕಾಂಕ್ರೀಟೀಕರಣಕ್ಕೆ 7 ಲಕ್ಷ ರೂಪಾಯಿಯ ಅನುದಾನವನ್ನು ನಮ್ಮ ವಿಶೇಷವಾಗಿ ನಮ್ಮ ಪಜೀರು ಗ್ರಾಮಕ್ಕೆ 1.5 ಕೋಟಿ ರೂಪಾಯಿ ಅನುದಾನವನ್ನು ಪ್ರಥಮ ಹಂತದಲ್ಲಿ ನೀಡಿಕೊಂಡು ಮಗದೊಮ್ಮೆ ಈಗ ಪುನಃ 60 ಲಕ್ಷ ರೂಪಾಯಿಯ ವಿಶೇಷ ಅನುದಾನವನ್ನು ಕೂಡ ನಮಗೆ ಕೂಡ ಈಗ ಘೋಷಣೆ ಕೂಡ ಮಾಡಿದ್ದಾರೆ. ನಮ್ಮ ಶಾಸಕರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಗೌರವಾನ್ವಿತ ವಿಧಾನಸಭೆಯ ಸಭಾಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ UT ಅಬ್ದುಲ್ ಖಾದರ್ ಫರೀದ್ರವರು ನಮಗೆ ಒಂದು ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಮೊನ್ನೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಜೀರು ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲವಾರು ಈ ಉಳ್ಳಾಲ ತಾಲೂಕನ್ನು ಮಾಡಿದಾಗ ಹಲವರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ತಾಲೂಕು ಘೋಷಣೆ ಆಗಬೇಕಾದ್ರೆ ಪ್ರತಿಭಟನೆಗಳು ಅದು ಇದೆಲ್ಲ ಇರ್ತದೆ. ಆದರೆ ಯಾವುದೇ ಪ್ರತಿಭಟನೆ ಇಲ್ಲದೆ ಏಕಾಏಕಿ ತಾಲೂಕನ್ನು ಘೋಷಣೆ ಮಾಡಿ ನಮಗೆ ಸಂತೋಷದ ಒಂದು ತಾಲೂಕನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಈ ಸಂಪರ್ಕ ರಸ್ತೆಗಳು ಯಾವಾಗ ಜನರು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಅಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಲಿಕ್ಕೆ ನಮ್ಮ ಪಜೀರು ಗ್ರಾಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಖುಷಿ ಪಡ್ತಾ ಇದ್ದೇನೆ. ಭಾಳಷ್ಟು ಹಿರಿಯರ ಮಾರ್ಗದರ್ಶನಗಳು, ಅವರೆಲ್ಲರ ಸಹಕಾರದ ಮೂಲಕ ನಮಗೆ ಈ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತ್ಯೇಕವಾಗಿ ಈ
ಯು ಟಿ ಖಾದರ್ ಅವರು ಭಾಳಷ್ಟು ಅನುದಾನವನ್ನು ನಮಗೆ ನೀಡಿದ್ದಾರೆ. ಇನ್ನೂ ಕೂಡ ನಮಗೆ ಅವರು ನೀಡಲಿಕ್ಕೆ ಇದ್ದಾರೆ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಈಗ ಹಿರಿಯರಾದಂಥ ಸೇಸಪ್ ಟೈಲರ್ ಅವರು ಒಂದು ಮಾತನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೇಳಿದರು. ಈಗ ಕುಂಟಲತ್ತಿಲು ರಸ್ತೆಗೆ ಅದೊಂದು ಮಾಡಬೇಕಂದ್ರೆ ಅದಕ್ಕೆ ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಈಗ ತಾನೇ ನಾವು ಇಟ್ಟಿದ್ದೇವೆ. ಮುಂದಿನ ದಿನದಲ್ಲೇ ಅದನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಳಕದಿಂದ ಬಳ್ಳೂರು ಹೋಗುವಂಥ ಸಂಪರ್ಕ ರಸ್ತೆ ಕೂಡ ಸ್ವಲ್ಪ ಬಾಕಿಯಾಗಿದೆ. ಅದನ್ನು ಕೂಡ 7 ಲಕ್ಷ ರೂಪಾಯಿ ಮುಖಾಂತರ ಅದನ್ನು ಕೂಡ ಈ ಸಲ ಮಾಡಲಿಕ್ಕೆ ಇದ್ದೇವೆ. ಅದೇ ರೀತಿ ಕಂಬ್ಳಪೊದವಿಂದ ಗಾಣದ ಕೊಟ್ಟಿಯ ಎಂಬ ರಸ್ತೆ ಭಾಳಷ್ಟು ಪುರಾಣವಾದಂಥ ರಸ್ತೆ, ಅಲ್ಲಿಗೂ ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾವು ಈ ಸಲ ಇಟ್ಟಿದ್ದೇವೆ. ಅದರ ಕೂಡ ಕಾಮಗಾರಿಯನ್ನು ಮಾಡಲಿಕ್ಕೆ ಇದ್ದೇವೆ. ಅದೇ ರೀತಿ ನಮ್ಮ ಕಂಬ್ಳಪೊದವಿನಿಂದ ಕೇಕರಗುಡ್ಡ ಹೋಗುವಂಥ ಒಂದು ರಸ್ತೆ, ಪುರಾತನ ರಸ್ತೆ, ಅದು ಕೂಡ ಅಲ್ಲಿಗೂ ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಮೀಸಲನ್ನು ಇಟ್ಟಿದ್ದೇವೆ. ಅದು ಕೂಡ ಇದರಲ್ಲಿ ಆಗ್ತಾಯಿದೆ. ಅದೇ ರೀತಿ ಪನಿಪದವಿನಿಂದ ಚೆನ್ನೈಕೋಡಿ ಹೋಗುವಂಥ ರಸ್ತೆ, ಅದರಲ್ಲೂ ನಾವೆಲ್ಲರೂ ಕೂಡ ಈಗ ರೋಷನ್ರವರು ಇದ್ದಾರೆ, ಮತ್ತು ಮೈದೀನ್ CH ಮತ್ತು ಇಂತಿಯಾಜ್ ನಾವೆಲ್ಲ ಮತ್ತು ಸೀತಾರಾಮ್ ಶೆಟ್ಟರು ಬಳಕದಿಂದ ಚೆನ್ನೈಕೋಡಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥ ರಸ್ತೆಗೆ ನಾವು 1 ಬಾರಿ 2 ಬಾರಿ ಒಟ್ಟಿಗೆ ಕುಳಿತುಕೊಂಡು ಅದನ್ನು ಮಾತಾಡಿದೆವು. ಅದು ಕೂಡ ಅಂತಿಮ ಹಂತದಲ್ಲಿ ಸರಿಯಾಗುವಂಥದ್ದಲ್ಲಿ ಇದೆ. ಅದಾದರೆ ಜಾಗದ್ದು ಸರಿಯಾದರೆ ಅದು ಕೂಡ ಸಂಪರ್ಕ ರಸ್ತೆ ಆಗಲಿಕ್ಕೆ ಇದೆ. ಅದರ ನಡುವೆ 7 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಅಲ್ಲಿ ಕೂಡ ಒಂದು ಕಾಂಕ್ರೀಟ್ ರಸ್ತೆ ಕೂಡ ಈ ಸಲ ಮಾಡಲಿಕ್ಕಿದ್ದೇವೆ. ಮಜ್ಜಲು ಇಲ್ಲಿಗೆ 5 ಲಕ್ಷ ರೂಪಾಯಿದ ಅನುದಾನವನ್ನು ಕೂಡ ಈ ಸಲ ಇಟ್ಟಿದ್ದಾರೆ. ಭಾಳಷ್ಟು ಕಾಮಗಾರಿಗಳು ಈ ಒಂದು ಡಿಸೆಂಬರ್ ಹಂತದ ಒಳಗೆ ಓಕೆನಾ, ಒಂದು 95% ರಸ್ತೆ ಇದು ಸಂಪೂರ್ಣವಾಗುವಂಥ ಎಲ್ಲ ಇದೆ. ಅದಕ್ಕೆ ನಮಗೆ ಅನುದಾನವನ್ನು ನೀಡಿದಂಥ ಡಾಕ್ಟರ್ ಯು ಟಿ ಖಾದರ್ ಫರೀದ್ ರವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ, ನಿಮಗೆಲ್ಲರಿಗೂ ಕೂಡ ಈ ಸಮಾರಂಭಕ್ಕೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಈ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳು.